ಯುವ ವೈದ್ಯನ ಮೇಲೆ ಹಲ್ಲೆಯನ್ನ ಖಂಡಿಸಿ ವಿದ್ಯಾರ್ಥಿಗಳು ಬೀದರ್ನಲ್ಲಿ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ. ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ವೈದ್ಯ ತುಕಾರಾಮ್ ಮೇಲೆ ನಡೆದಂತಹ ಹಲ್ಲೆಯನ್ನ ಖಂಡಿಸಿ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ ಮೆಡಿಕಲ್ ವಿದ್ಯಾರ್ಥಿಗಳು. ನೋ ಜಸ್ಟಿಸ್ ನೋ ಸರ್ವಿಸ್ ಅಂತ ಹೇಳಿ ಘೋಷಣೆಯನ್ನ ಕೂಗಿದ್ದಾರೆ. ನ್ಯಾಯ ಸಿಗೋವರೆಗೂ ಯಾವುದೇ ಕಾರಣಕ್ಕೂ ಸೇವೆ ಇಲ್ಲ ಅಂತ ಹೇಳಿ ಘೋಷಣೆ ಕೂಗಿ ವೈದ್ಯಕೀಯ ವಿದ್ಯಾರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬ್ರಿಮ್ಸ್ ನಿರ್ದೇಶಕರು ಪೊಲೀಸರ ಮಾತಿಗೂ ಕೂಡ ವಿದ್ಯಾರ್ಥಿಗಳು ಜಗ್ತಾ ಇಲ್ಲ. ಜಿಲ್ಲಾಧಿಕಾರಿ ಎಸ್ಪಿ ಸ್ಥಳಕ್ಕೆ ಬರಬೇಕು ಅಂತ ಹೇಳಿ ವಿದ್ಯಾರ್ಥಿಗಳು ಆಗ್ರಹ ಮಾಡ್ತಿದ್ದಾರೆ. ನಿಮಗೆ ಭದ್ರತೆ ಕೊಡ್ತೀವಿ ಅಂತ ಹೇಳಿ ಎಎಸ್ಪಿ ಹೇಳಿದ್ರೂ ಕೂಡ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಎಮರ್ಜೆನ್ಸಿ ವಾರ್ಡ್ನಲ್ಲಿ ರೋಗಿಗಳ ಪರದಾಟ ಇದರಿಂದಾಗಿ ಮುಂದುವರೆದಿದೆ. ಸ್ಟ್ರೆಚರ್ ಇಲ್ಲದೆ ರೋಗಿಯನ್ನ ಹೊತ್ಕೊಂಡು ಹೋಗ್ತಿದ್ದಾರೆ ಬಂದಂತಹ ಸಿಬ್ಬಂದಿ. ಒಂದು ಕಡೆ ನಿನ್ನೆ ರಾತ್ರಿ ವೈದ್ಯರ ಮೇಲಾದಂತಹ ಅಟ್ಯಾಕ್ನ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಅದನ್ನ ವಿರೋಧಿಸಿ ವಿದ್ಯಾರ್ಥಿಗಳು ಮಾಡ್ತಾ ಇರುವಂತಹ ಪ್ರತಿಭಟನೆಯನ್ನ ನೋಡ್ತಾ ಇದ್ದೀರಿ. ಆ ಪ್ರತಿಭಟನೆಯ ಕಾರಣಕ್ಕಾಗಿ ಆಸ್ಪತ್ರೆಗೆ ಬರ್ತಾ ಇರುವಂತಹ ರೋಗಿಗಳಿಗೆ ಎಂತಹ ಸಮಸ್ಯೆ ಎದುರಾಗಿದೆ ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಬ್ರಿಮ್ಸ್ನಲ್ಲಿ ನಿನ್ನೆ ರಾತ್ರಿ ವೈದ್ಯ ತುಕಾರಾಮ್ ಅವರ ಮೇಲೆ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಬಂದಿದ್ದಂತಹ ರೋಗಿಯ ಸಂಬಂಧಿಕರು ಒಂದಿಷ್ಟು ಜನ ಯುವಕರು ಮಾರಣಾಂತಿಕವಾಗಿ ಹಲ್ಲೆ ಮಾಡಿಬಿಡ್ತಾರೆ. ಅದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಂತಹ ಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ ವೈದ್ಯ ತುಕಾರಾಮ್ ಅವರಿಗೆ. ವೈದ್ಯರ ಮೇಲಾಗಿರುವಂತಹ ಈ ಹಲ್ಲೆ ಈ ಹಿಂದೆಯೂ ಕೂಡ ಹಲವು ಈ ರೀತಿಯಾದಂತಹ ಘಟನೆಗಳು ನಡೆದಿವೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡುವಂತಹ ವೈದ್ಯರಿಗೆ ರಕ್ಷಣೆನೇ ಇಲ್ಲ. ರೋಗಿಗಳ ಸಂಬಂಧಿಕರು ಹೇಗಂದ್ರೆ ಹಾಗೆ ಬಂದು ವರ್ತನೆ ಮಾಡ್ತಾರೆ, ಹೊಡಿತಾರೆ, ಹಲ್ಲೆಯನ್ನ ಮಾಡ್ತಾರೆ. ವೈದ್ಯರಿಗೆ ರಕ್ಷಣೆಯನ್ನ ಕೊಡೋ ತನಕನೂ ನಾವು ಸೇವೆಗೆ ಮತ್ತೆ ಮರಳೋದಿಲ್ಲ. ಎಲ್ಲಿ ತನಕ ನ್ಯಾಯ ಸಿಗೋದಿಲ್ಲೋ ಅಲ್ಲಿ ತನಕ ನಾವು ಸರ್ವಿಸ್ ಕೊಡೋದಿಲ್ಲ ಅಂತ ಹೇಳಿ ಬ್ರಿಮ್ಸ್ ವೈದ್ಯಕೀಯ ಕಾಲೇಜಿನ ಮೆಡಿಕಲ್ ವಿದ್ಯಾರ್ಥಿಗಳು ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ. ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳೇ ಬರಬೇಕು, ಎಸ್ಪಿನೇ ಬರಬೇಕು ಅನ್ನೋದು ಪ್ರತಿಭಟನಾಕಾರರ ಆಗ್ರಹ. ಅವರನ್ನ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡಿದ್ರೂ ಕೂಡ ಅದು ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ವಿದ್ಯಾರ್ಥಿಗಳ ಈ ಪ್ರತಿಭಟನೆಯ ಕಾರಣದಿಂದಾಗಿ ಬ್ರಿಮ್ಸ್ ಆಸ್ಪತ್ರೆಗೆ ಪ್ರತಿನಿತ್ಯ ಬರುವಂತಹ ರೋಗಿಗಳು ಸದ್ಯ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇಷ್ಟೊತ್ತಿಗೆ ನಾವು ಏನು ಹೇಳಿದ್ವಿ